ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ನವಿತಾ ಜೈನ್ ವಿಶ್ವ ಪ್ರಸಿದ್ಧ ವಿಶ್ವದ ಶ್ರೀಮಂತ ದೇವರು ಅಂತಾನೆ ಕರೆಸಿಕೊಳ್ಳುವ ತಿರುಪತಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ಹೇಳಿ ಜನ ತಿಂಗನಾನುಗಟ್ಟೆ ಕಾದು ದರ್ಶನವನ್ನ ಮಾಡಿ ಅಲ್ಲಿನ ಲಡ್ಡು ಪ್ರಸಾದವನ್ನ ತರ್ತಾರೆ ಆದರೆ 2024ರ ಜುಲೈನಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಹಿಂದಿನ ಆಡಳಿತದಲ್ಲಿ ಟಿಟಿಡಿ ಲಡ್ಡುಗಳನ್ನು ಪ್ರಾಣಿಗಳ ಕೊಬ್ಬಿನೊಂದಿಗೆ ಕಲಬೆರಕೆ ಮಾಡಲಾಗಿತ್ತು ಅಂತ ಆರೋಪ ಮಾಡಿದ್ರು. ಚಂದ್ರಬಾಬು ನಾಯ್ಡು ದೊಡ್ಡ ಹಗರಣವನ್ನೇ ಬೆಳಕಿಗೆ ತಂದರು. ಆ ಸಂದರ್ಭದಲ್ಲಿ ವೈಎಸ್ಆರ್ಪಿ ಸರ್ಕಾರದ ವಿರುದ್ಧ ಆ ಅವಧಿಯಲ್ಲಿ ನಡೆದಿದೆ ಅಂತ ಆರೋಪವನ್ನು ಮಾಡಲಾಗಿತ್ತು. ಇದು ಒಂದು ದೊಡ್ಡ ಮಟ್ಟದಲ್ಲಿ ವಿವಾದದ ಜೊತೆಗೆ ಭಕ್ತಾದಿಗಳ ಆತಂಕಕ್ಕೆ ಆಕ್ರೋಶಕ್ಕೆ ಅವರ ಭಾವನೆಗೆ ಧಕ್ಕೆ ತರುವ ಕೆಲಸವೂ ಕೂಡ ಆಗಿದೆ ಅನ್ನುವ ಮಾತುಗಳು ಬಂತು. ಆ ನಂತರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಿಬಿಐ ಹಾಗೆಯೇ ಆಂಧ್ರ ಪ್ರದೇಶ ಪೊಲೀಸರ ಸಹಯೋಗದೊಂದಿಗೆ ಅಲ್ಲಿ ಎಸ್ಐಟಿಯನ್ನು ರಚನೆ ಮಾಡಲಾಗುತ್ತೆ. ಟಿಟಿಡಿ ಬಳಸುವ ತುಪ್ಪದ ಖರೀದಿಯ ದಾಖಲೆಗಳು, ಪೂರೈಕೆ ಆಗಿರುವಂತಹ ಲಿಂಕ್ ಆಗಿರ್ಬೋದು, ಅಲ್ಲಿನ ಗುಣಮಟ್ಟ ಆಗಿರ್ಬೋದು, ಪರೀಕ್ಷಾ ವಿಧಾನಗಳನ್ನು ಪರಿಶೀಲನೆ ಮಾಡೋದಕ್ಕೆ ಈ ಒಂದು ತನಿಖಾ ತಂಡ ಪ್ರಾರಂಭ ಮಾಡುತ್ತೆ. ಆಲ್ರೆಡಿ ಇದುವರೆಗೆ ಅನೇಕರನ್ನ ಬಂಧಿಸಲಾಗಿದೆ. ಇದೀಗ ಈ ತನಿಖೆಯಲ್ಲಿ ಭಯಾನಕವಾದಂತಹ ಒಂದು ಶಾಕಿಂಗ್ ಅಂಶ ಬಯಲಾಗಿದೆ. ಹಾಗಾದ್ರೆ ಏನದು ತನಿಖೆಯಲ್ಲಿ ಗೊತ್ತಾಗಿರುವಂತಹ ಭಯಾನಕ ಶಾಕಿಂಗ್ ವಿಚಾರ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟಿಟಿಡಿ ಲಡ್ಡು ತುಪ್ಪ ಕಲಬೆರಕೆ ಪ್ರಕರಣದಲ್ಲಿ ದೆಹಲಿ ಮೂಲದ ವ್ಯಾಪಾರಿ ಅಜಯ್ ಕುಮಾರ್ ಸುಗಂಧ ಅವರನ್ನ ಎಸ್ಐಟಿ ಬಂಧಿಸಿದೆ. ಆಂಧ್ರದ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ನಕಲಿ ತುಪ್ಪ ಪೂರೈಕೆ ಇದೀಗ ದೃಢಪಟ್ಟಿದೆ. ಸುಪ್ರೀಂ ಕೋರ್ಟ್ ರಚನೆ ಮಾಡಿದ ಎಸ್ಐಟಿ ತನಿಖೆ ವೇಳೆ ನಕಲಿ ತುಪ್ಪ ಪೂರೈಕೆ ಆಗಿರೋದು ಕನ್ಫರ್ಮ್ ಆಗಿದ್ದು 2019ರಿಂದ 2024ರವರೆಗೆ ನಕಲಿ ತುಪ್ಪ ಪೂರೈಕೆ ಆಗಿರೋದು ದೃಢಪಟ್ಟಿದೆ ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ. ಈ ನಕಲಿ ತುಪ್ಪಕ್ಕೆ ಬಳಸುವ ರಾಸಾಯನಿಕಗಳನ್ನ ಪೂರೈಕೆ ಮಾಡಿರುವ ಆರೋಪ ಇದೀಗ ದೆಹಲಿ ಮೂಲದ ವ್ಯಾಪಾರಿ ಅಜಯ್ ಕುಮಾರ್ ಸುಗಂಧ ಮೇಲೆ ಕೇಳಿ ಬಂದಿದ್ದು, ಅದೇ ಕಾರಣಕ್ಕಾಗಿಯೇ ಇದೀಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ಅರೆಸ್ಟ್ ಮಾಡಿರೋದು. ಇನ್ನು ಅಜಯ್ ಕುಮಾರ್ ಸುಗಂಧ್ ಭೋಲೆ ಬಾಬಾ ಡೈರಿ ನಿರ್ದೇಶಕರೊಂದಿಗೆ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ್ದು, ಖಾಸಗಿ ಡೈರಿ ಲೇಬಲ್ಗಳ ಅಡಿಯಲ್ಲಿ ತುಪ್ಪವನ್ನ ಟಿಟಿಡಿಗೆ ಪೂರೈಕೆ ಮಾಡಿರೋದು ಕೂಡ ಈ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ವೆಂಕಟೇಶ್ವರ ದೇವಸ್ಥಾನಕ್ಕೆ 250 ಕೋಟಿ ನಕಲಿ ತುಪ್ಪ ಪೂರೈಕೆಯಾಗಿದೆ. ಟಿಟಿಡಿ 5 ವರ್ಷಗಳಿಗೂ ಹೆಚ್ಚು ಕಾಲ ಕಲಬೆರಕೆ ತುಪ್ಪವನ್ನೇ ಸ್ವೀಕರಿಸಿರೋದನ್ನ ಸಿಬಿಐನ ಎಸ್ಐಟಿ ಪತ್ತೆ ಹಚ್ಚಿದೆ. ಬೋಲೆ ಬಾಬಾ ಡೈರಿ ಒಂದು ಹನಿ ಹಾಲು ಅಥವಾ ಬೆಣ್ಣೆಯನ್ನೂ ಸಂಗ್ರಹ ಮಾಡದೆ 250 ಕೋಟಿ ಮೌಲ್ಯದ 68 ಲಕ್ಷ ಕೆಜಿ ನಕಲಿ ತುಪ್ಪವನ್ನು ಪೂರೈಕೆ ಮಾಡಿದೆ. ಬಳಸಿದ ಪಾಮ್ ಎಣ್ಣೆ, ಕರ್ನಲ್ ಎಣ್ಣೆ ಹಾಗೆಯೇ ಅಸಿಟಿಕ್ ಆಸಿಡ್, ಎಸ್ಟರ್ ಹೈಡ್ರೋಜೆನೇಟೆಡ್ ಫ್ಲಾಟ್ಸ್ನಿಂದ ನಕಲಿ ತುಪ್ಪವನ್ನು ತಯಾರು ಮಾಡಲಾಗಿದೆ. ಬೇಟಾ ಕರೆಟೇನಿ ಮತ್ತು ಗೀ ಎಸೆನ್ಸ್ ಸೇರಿಸಿ ನಕಲಿ ತುಪ್ಪವನ್ನು ತಯಾರಿಸಲಾಗಿದೆ. ಕ್ವಾಲಿಟಿ ಟೆಸ್ಟ್ ಅನ್ನ ಬೈಪಾಸ್ ಮಾಡಿ ಈ ಕಂಪನಿ ನಕಲಿ ತುಪ್ಪವನ್ನ ಪೂರೈಕೆಯನ್ನ ಮಾಡಿತ್ತು. ಕೆಮಿಕಲ್ ಬಳಸಿ ನಕಲಿ ತುಪ್ಪದಲ್ಲಿ RM ವ್ಯಾಲ್ಯೂ ಇದೆ ಅಂತ ಕಂಪನಿ ತೋರಿಸಿಕೊಂಡಿದೆ. 2022ರಲ್ಲೇ ಈ ಒಂದು ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು. ಆ ನಂತರವೂ ಕೂಡ ನಿರಂತರವಾಗಿ ಈ ನಕಲಿ ತುಪ್ಪವನ್ನ ಸರಬರಾಜು ಮಾಡಲಾಗಿದ್ದು, ಆಂಧ್ರದ ವೈಷ್ಣವಿ ಡೈರಿ, ಮಾಲ್, ಗಂಗಾ ಡೈರಿ ಮೂಲಕ ನಕಲಿ ತುಪ್ಪವನ್ನ ಪೂರೈಕೆ ಮಾಡಲಾಗಿದೆ. ಜೊತೆಗೆ ತಮಿಳುನಾಡಿನ AR ಡೈರಿ ಪ್ರಾಡಕ್ಟ್ ಮೂಲಕವೂ ನಕಲಿ ತುಪ್ಪ ಪೂರೈಕೆಯನ್ನ ಮುಂದುವರೆಸಿತ್ತು. ಭಾರತದ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ನೀಡಲಾಗುವ ನೈವೇದ್ಯಗಳಲ್ಲಿ ಶುದ್ಧತೆ ರಾಜಿ ಮಾಡಿಕೊಂಡ ಹಗರಣ ನಡೆದಿದೆ ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಇನ್ನು ದಾಖಲೆ, ಇನ್ವಾಯ್ಸ್, ಇ-ಬಿಲ್ಗಳನ್ನು ಫೇಕ್ ಆಗಿ ಸೃಷ್ಟಿ ಮಾಡಿ ತುಪ್ಪದ ಮೂಲವನ್ನ ಕಂಪನಿ ಮರೆಮಾಚಿತ್ತು. ಸದ್ಯ ತಿರುಮಲ ತಿರುಪತಿ ದೇವಸ್ಥಾನಂ ಲಡ್ಡು ತುಪ್ಪ ಕಲಬೆರಕೆ ಪ್ರಕರಣದ ತನಿಖೆ ವಿಶೇಷ ತಂಡ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಜಯ್ ಕುಮಾರ್ ಸುಗಂಧ್ ಅವರನ್ನ ಬಂಧಿಸಲಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ A16 ಆಗಿದ್ದು, ಈ ಹಿಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಆಪ್ತನನ್ನು ಕೂಡ ಎಸ್ಐಟಿ ಬಂಧನಕ್ಕೆ ಒಳಪಡಿಸಿದೆ. ಈ ಮೂಲಕ ಮತ್ತೆ ದೊಡ್ಡ ಆತಂಕ ಒಂದ್ ಕಡೆ ಭಕ್ತರಾದ್ರೆ ಯಾವ್ಯಾವ ತಿಮಿಂಗಿಲಗಳು ಈ ಪ್ರಕರಣದಲ್ಲಿ ಸಿಕ್ಕಿ ಬೀಳ್ತಾರೋ ಕಾದು ನೋಡಬೇಕು. ಒಟ್ಟಾರೆಯಾಗಿ ಚಂದ್ರಬಾಬು ನಾಯ್ಡು ಮಾಡಿರುವಂತಹ ಆರೋಪಕ್ಕೆ ಇದೀಗ ಸಿಬಿಐ ಎಸ್ಐಟಿ ಅಧಿಕಾರಿಗಳು ಪುಷ್ಟಿ ನೀಡುವ ಹಾಗೆ ಕಲಬೆರಕೆ ಆಗಿರುವಂತಹ ತುಪ್ಪವನ್ನ ಇಲ್ಲಿ ಬಳಕೆ ಮಾಡಲಾಗಿದೆ, ನಕಲಿ ತುಪ್ಪವನ್ನೇ ಬಳಕೆ ಮಾಡಿ ಲಡ್ಡುವನ್ನ ತಯಾರಿಸಲಾಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.